ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಲವು ದಿವಸಗಳಿಂದ ಇಸ್ರೇಲ್, ಇರಾನ್, ಅಮೆರಿಕ ನಡುವಿನ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ಆ ಒಂದು ಆರ್ಥಿಕ ಸಂಕಷ್ಟದ ಬಗ್ಗೆ ಮಾತಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಯಾಕಂತ ಹೇಳಿದರೆ ಎಲ್ಲ ಕಡೆ ಟಿ ವಿ ಚಾನಲ್ಗಳನ್ನು ಆನ್ ಮಾಡಿದರೆ ಯುದ್ಧ ರಣಭೀಕರ ಯುದ್ಧದ ಬಗ್ಗೆ ಮಾತ್ರ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು. ಆದರೆ ಇದರ ಹಿಂದೆ ಅಡಗಿರುವಂತಹ ಅತಿ ದೊಡ್ಡ ಆರ್ಥಿಕ ನಷ್ಟದ ಬಗ್ಗೆ ಯಾರೂ ಗೋಜಿಗೆ ಹೋಗೋದಿಲ್ಲ. ಅಮೇರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಇರಾನ್ನಂತಹ ದೊಡ್ಡ ದೊಡ್ಡ ದೇಶಗಳು ಕೂಡ ದಿವಾಳಿ ಆಗುವಂತಹ ಸಾಧ್ಯತೆಗಳು ಇವೆ. ಸೊ ಇವೆಲ್ಲನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಇವತ್ತು ಜಾಗತಿಕ ಮಟ್ಟವೇ ಬೆಚ್ಚಿ ಬೀಳಿಸುವಂತಹ ಒಂದು ಆರ್ಥಿಕ ಲೆಕ್ಕಾಚಾರದ ಬಗ್ಗೆ ನಾವು ಮಾತಾಡೋಣ. ಮಿಡಲ್ ಈಸ್ಟ್ ಅಥವಾ ಮಧ್ಯ ಪ್ರಾಚ್ಯ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಟಿವಿ ಚಾನೆಲ್ಗಳು ಏನು ಆನ್ ಮಾಡಿದರೂ ಕೂಡ ಯುದ್ಧ ಅಲ್ಲದೆ ಬೇರೆ ಯಾವ ವಿಚಾರಗಳನ್ನು ನಮ್ಮಿಂದ ಕೇಳೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ವಿರುದ್ಧ ಯುದ್ಧ ಸಾರಿರುವಂತಹ ಆ ಒಂದು ದಿನ ಲೆಕ್ಕ ಮಾಡ್ತಾ ಹೋದರೆ ಇವತ್ತಿಗೆ 10ನೇ ದಿವಸ ಅಂತ ಹೇಳ್ಬೋದು. ಆದರೆ ಕಣ್ಣಿಗೆ ಕಾಣುವಂತಹ ಬೆಂಕಿಗಿಂತ ಅದರ ಹಿಂದೆ ಅಡಗಿರುವಂತಹ ಆ ಒಂದು ಬೂದಿ ಇದೆಯಲ್ಲ, ಅದು ಅತ್ಯಂತ ಭಯಾನಕ ಆಗಿರುವಂಥದ್ದು. ಇಲ್ಲಿ ಮಿಸೈಲ್ಗಳ ದಾಳಿಯಿಂದಾಗಿ ಬರೀ ಕಟ್ಟಡಗಳು, ಮನುಷ್ಯರು ಮಾತ್ರ ಸಾಯ್ತಾ ಇಲ್ಲ, ಅದರ ಹಿಂದೆ ಡಾಲರ್ಗಳು, ಕಂತೆ ಡಾಲರ್ಗಳು ಸುಟ್ಟು ಬೂದಿಯಾಗಿ ಸ್ಮಶಾನ ಸೇರ್ತಾ ಇದೆ ಅಂದರೆ ನೀವು ನಂಬಲೇಬೇಕು. ಮಧ್ಯಪ್ರಾಚ್ಯದಲ್ಲಿ ಆರಂಭವಾದಂತಹ ಈ ಒಂದು ರಣಭೀಕರ ಯುದ್ಧದಿಂದ ಈ ಒಂದು ಆರಂಭಿಕ ಹಂತದ 100 ಗಂಟೆಗಳಲ್ಲಿ ಅಮೇರಿಕ ಕಳ್ಕೊಂಡಿದ್ದು ನಮ್ಮ ಭಾರತದ ಕರೆನ್ಸಿಗೆ ಕಂಪೇರ್ ಮಾಡೋದಾದರೆ ಬರೋಬ್ಬರಿ 34,000 ಕೋಟಿ ರೂಪಾಯಿಗಳು. ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದರೆ ಇದು ಬರೀ ಮಿಸೈಲ್ಗಳ ಕಾದಾಟ ಅಲ್ಲ, ರಾಷ್ಟ್ರಗಳ ಕಾದಾಟ ಅಲ್ಲ, ಇದೊಂದು ರೀತಿಯಲ್ಲಿ ಆರ್ಥಿಕ ಹೊಡೆತ ಅಂತ ಕೂಡ ಹೇಳ್ಬೋದು. ಆರ್ಥಿಕವಾಗಿ ಮಾಡ್ತಾ ಇರುವಂತಹ ಯುದ್ಧ, ಒಂದು ದೊಡ್ಡ ಆರ್ಥಿಕತೆಗೆ ಹಾಕ್ತಾ ಇರುವಂತಹ ಒಂದು ರೀತಿಯಲ್ಲಿ ದರೋಡೆ ಅಂತ ಕೂಡ ಇದನ್ನು ನಾವು ಕರಿಬಹುದು. ಅಮೆರಿಕ ಈ ಒಂದು ಯುದ್ಧಕ್ಕಾಗಿ ಅಂದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕಾಗಿ ತಾವೇನೋ ಮಧ್ಯವರ್ತಿಯಾಗಿ ಬಂದಿದ್ದಂತಹ ಆ ಒಂದು ಯುದ್ಧಕ್ಕಾಗಿ ದಿವಸಕ್ಕೆ ಬರೋಬ್ಬರಿ 8,000 ಕೋಟಿ ರೂಪಾಯಿಗಳನ್ನು ಇಲ್ಲಿ ಖರ್ಚು ಮಾಡ್ತಾ ಇರುವಂಥದ್ದು. ಇವೆಲ್ಲ ದುಡ್ಡು ಅಮೇರಿಕಾದ ಪ್ರಜೆಗಳಿಂದ ಪಡ್ಕೊಂಡಂತಹ ದುಡ್ಡು, ಆ ಒಂದು ತೆರಿಗೆದಾರರ ದುಡ್ಡು. ಇದನ್ನು ಯಾವ ರೀತಿಯಲ್ಲಿ ಸಮುದ್ರ ನಾವು ಕರ್ಕೋತೀವಿ, ಮಣ್ಣು ಪಾಲು ಮಾಡ್ತಿರೋ ದುಡ್ಡು ಅಂತ, ಆದರೆ ಇವರು ಸಮುದ್ರ ಪಾಲು ಮಾಡ್ತಾ ಇರುವಂಥದ್ದು. ಇಸ್ರೇಲ್ ಮತ್ತು ಇರಾನ್, ಅಮೇರಿಕ ನಡುವಿನ ಈ ಒಂದು ಯುದ್ಧದಲ್ಲಿ ಇರಾನ್ ಅತ್ಯಂತ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇದೆ. ಇದನ್ನು ಮಿಲಿಟರಿ ಭಾಷೆಯಲ್ಲಿ ಆಸಿಮೆಟ್ರಿಕ್ ವಾರ್ಫೇರ್ ಅಂತ ಇದನ್ನು ಕರೀತಾರೆ. ಇರಾನ್ ಅತ್ಯಂತ ಹೆಚ್ಚಾಗಿ ಮಿಸೈಲ್ಗಳಿಗಿಂತಲೂ ಹೆಚ್ಚಾಗಿ ಡ್ರೋನ್ಗಳ ಮುಖಾಂತರ ದಾಳಿ ಮಾಡ್ತಾ ಇರೋದನ್ನು ನಾವಿಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಗಮನಿಸಿರುವಂಥದ್ದು. ಇಸ್ರೇಲ್ ಮೇಲೆ ಇರ್ಬೋದು ಅಥವಾ ಸೌದಿ ಅರೇಬಿಯಾ, ಕುವೈತ್, ದುಬೈ ಮೇಲೆ ಇರ್ಬೋದು, ಡ್ರೋನ್ ಮುಖಾಂತರ ಇಲ್ಲಿ ದಾಳಿ ಮಾಡ್ತಾ ಇರುವಂಥದ್ದು. ಡ್ರೋನ್ ಅಂದರೆ ಅಂದರೆ $50,000 ಖರ್ಚಿರುವಂತಹ ಅತ್ಯಂತ ಸಣ್ಣ ಖರ್ಚಿನಲ್ಲಿ ತಯಾರಿಸುವಂತಹ ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಅದಕ್ಕೆ ತಡೆಯೊಡಬೇಕು, ಅಂದರೆ ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿದರೆ $15 ಮಿಲಿಯನ್ನಿಂದ $30 ಮಿಲಿಯನ್ ಖರ್ಚು ಮಾಡಬೇಕಾಗುತ್ತೆ ಅದನ್ನು ತಡೆ ಹಿಡಿಯುವಂತಹ ಮಿಸೈಲ್ಗಳಿಗೋಸ್ಕರ. ನೋಡಿ ಎಷ್ಟೊಂದು ದೊಡ್ಡ ಆರ್ಥಿಕ ಹೊಡೆತವನ್ನು ಇರಾನ್ ತನಗರಿವಿಲ್ಲದಂತೆ ಈ ಒಂದು ದೊಡ್ಡ ಭಯಾನಕ ದೈತ್ಯ ರಾಷ್ಟ್ರಗಳಿಗೆ ನೀಡ್ತಾ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ಒಂದು ವಿಚಾರದಲ್ಲಿ ಸಾಧಾರಣ ಜನರಿಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇರಾನ್ $1 ಖರ್ಚು ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದನ್ನು ತಡೆ ಹಿಡಿಯೋದಕ್ಕೆ, ನೋಡಿ ಬರೀ ಅದನ್ನು ತಡೆಯೋದಕ್ಕೆ ಮಾತ್ರ 80 ಪಟ್ಟು ಹೆಚ್ಚಾಗಿ ಅಮೇರಿಕ, ಇಸ್ರೇಲ್ಗಳು ಖರ್ಚು ಮಾಡ್ತಾ ಇದೆ. ಇರಾನ್ ಮಾಡುವಂತಹ $1 ಖರ್ಚಿಗೆ ಇಸ್ರೇಲ್ ಮತ್ತು ಅಮೇರಿಕಾಗಳು 80% ಅಂದರೆ 80 ಪಟ್ಟು ಹೆಚ್ಚಿನ ಖರ್ಚು ಮಾಡಬೇಕಾಗಿದೆ. ಮಾತ್ರ ಅಲ್ಲ, ಅದು ಬರೀ ತಡೆಯೊಡೋದಕ್ಕೆ, ಆದರೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ಕೂಡ ಖರ್ಚು ಮಾಡ್ತಾ ಇದೆ. ಅಂದರೆ ದಿವಸಕ್ಕೆ 8,000 ಕೋಟಿ ಅಂದರೆ ಅದಂತೂ ಕನಿಷ್ಠ ಅಂತೂ ಖಂಡಿತ ಅಲ್ವೇ ಅಲ್ಲ. ಇದು ಈ ರೀತಿ 6 ತಿಂಗಳ ಕಾಲ, ಈಗಾಗಲೇ ಇರಾನ್ ಎಚ್ಚರಿಕೆ ಕೊಟ್ಟಿರುವಂಥದ್ದು, 6 ತಿಂಗಳ ಕಾಲ ಸಾರಾಸಗಟ್ಟಾಗಿ ಯುದ್ಧ ಮಾಡೋದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ನಮ್ಮ ಬಳಿ ಇದೆ. ಮಿಸೈಲ್ಗಳಿರ್ಬೋದು, ಡ್ರೋನ್ಗಳಿರ್ಬೋದು, ಎಲ್ಲ ಸಣ್ಣ ಪುಟ್ಟ ಉಪಕರಣಗಳನ್ನು ಉಪಯೋಗಿಸಿಕೊಂಡು, ಈಗಾಗಲೇ ನಾವು ಹಾಕಿದಂತಹ ಮಿಸೈಲ್ಗಳು ಅದು ಹಳೆಯ ಕಾಲದ ಮಿಸೈಲ್ಗಳಾಗಿತ್ತು, ನಾವು ಶೇಖರಣೆ ಮಾಡಿದವುಗಳು. ಇನ್ನು ಹೊಸ ಮಿಸೈಲ್ಗಳು ನಮ್ಮಲ್ಲಿ ತೆಗಿಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅದು ಮಿಸೈಲ್ ಸಿಟಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭ ಆಗಿತ್ತು. 100 ಅಡಿ ಆಳದಲ್ಲಿ ಶೇಖರಿಸಿಟ್ಟಂತಹ ಒಂದು ಮಿಸೈಲ್ ಸಿಟಿ,
ನಿರ್ಮಾಣ ಮಾಡಿದಂತಹ ಒಂದು ಮಿಸೈಲ್ ಸಿಟಿ ಅದನ್ನು ಮುಟ್ಟೋದಕ್ಕೂ ಕೂಡ ಅಮೇರಿಕ ಇಸ್ರೇಲ್ಗೆ ಇವಾಗ ಸಾಧ್ಯ ಆಗಿಲ್ಲ. ನೋಡಿ, ಈ ಒಂದು ಇರಾನ್ನ ಪರಮಾಣು ಶಕ್ತಿಯನ್ನು ನಿಷ್ಕ್ರಿಯ ಮಾಡ್ತೇವೆ ಅಂತ ಈ ಒಂದು ಯುದ್ಧವನ್ನು ಆರಂಭಿಸಿಟ್ಟವರು ಇವಾಗ ಅಲ್ಲಿರುವಂತಹ ಈ ಒಂದು ಮಿಸೈಲ್ ಸಿಟಿಯನ್ನು ನಾಶ ಮಾಡುವುದರ ಅವರ ಏಕಾಗ್ರತೆ ಯಾವ ರೀತಿ ಹೋಗ್ತಾ ಇದೆ ನೋಡಿ. ಒಂದೊಂದೇ ಅಂಶಗಳನ್ನು ನಾಶ ಮಾಡಿ ಟೋಟಲಿ ಇರಾನನ್ನು ನಿಷ್ಕ್ರಿಯ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಅಂತೂ ಎಚ್ಚರಿಕೆ ಕೊಟ್ಟಾಗಿದೆ, ನಾವು ಸಾಯ್ತೀವಿ, ಆದರೆ ಖಂಡಿತವಾಗಿಯೂ ಶರಣಾಗೋದಿಲ್ಲ, ಸೋಲೊಪ್ಪಿಕೊಳ್ಳೋದಿಲ್ಲ, ನಮ್ಮ ಅಂತಿಮ ಶ್ವಾಸದವರೆಗೂ ನಿಮ್ಮನ್ನು ಬೆನ್ನಟ್ಟುವಂತಹ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ಈಗ ಅಮೆರಿಕಾದಲ್ಲಿ ಮಿಸೈಲ್ಗಳ ದಾಸ್ತಾನುಗಳು ಹಂತವಾಗಿ ಖಾಲಿ ಆಗ್ತಾ ಇದೆ. ನೋಡಿ, ಮಿಸೈಲ್ಗಳು ಖಾಲಿ ಆಗ್ತಾ ಇದೆ ಅಂತ ಹೇಳುವಾಗ ಅದನ್ನು ಮತ್ತೆ ನಿರ್ಮಾಣ ಮಾಡಬೇಕು ಅಂದರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸೋಪ್ಗಳನ್ನು ಅಥವಾ ಬೇರೆ ಏನಾದರೂ ಎಕ್ವಿಪ್ಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋ ರೀತಿಯಲ್ಲಿ ಅಲ್ಲ. ಒಂದೊಂದು ಮಿಸೈಲನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ತಿಂಗಳುಗಟ್ಟಲೆ ಸಮಯಾವಕಾಶವನ್ನು ತಗೊಳ್ಳುತ್ತೆ. ಇಲ್ಲಿ ಮಿಸೈಲ್ಗಳ ದಾಸ್ತಾನು ಏನು ಖಾಲಿ ಆಗ್ತಾನೆ ಹೋಗುತ್ತೆ. ಮಿಸೈಲ್ಗಳನ್ನು ಬಿಡ್ತಾನೆ ಹೋದರೆ ಅಥವಾ ತಡೆಯೋಡೋಕ್ಕೆ ಅಂತ ಹೋದರೆ ತನ್ನ ಆ ಒಂದು ಪಾಳ್ಯದಲ್ಲಿರುವಂತಹ ಮಿಸೈಲ್ಗಳು ಖಾಲಿ ಆಗುತ್ತಾ ಹೋಗುತ್ತವೆ. ಅದನ್ನು ಮತ್ತೆ ರಚಿಸಬೇಕು ಅಂದರೆ ತಿಂಗಳುಗಟ್ಟಲೆ ಸಮಯ ತಗೊಳುತ್ತೆ. ಎಷ್ಟೇ ದೊಡ್ಡ ರಾಜ್ಯ ದೇಶ ಆಗಿದರೂ ಕೂಡ ಇದು ಆರ್ಥಿಕವಾಗಿ ಆ ಒಂದು ದೇಶ ದಿವಾಳಿ ಆಗೋದಕ್ಕೆ ಕಾರಣ ಆಗುತ್ತೆ. ನೋಡಿ, ಒಂದು ಹಂತದಲ್ಲಿ ಈ ಒಂದು ಯುದ್ಧ ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಇನ್ನೂ ದೇಶಗಳಿಗೆ, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಈ ಎರಡು ದೇಶಗಳಿಗೆ ಎಷ್ಟು ದೊಡ್ಡ ಅನಿವಾರ್ಯತೆ ಇದೆ ನೋಡಿ. ದೊಡ್ಡಣ್ಣ ಅಂತ ಕರೆಸಿಕೊಡ್ತಾ ಇರುವಂತಹ ಅಮೇರಿಕ ದಿವಾಳಿ ಆದರೆ ಯಾರಿಗೆಲ್ಲ ಲಾಭ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಇನ್ನೊಂದು ಅನಿರೀಕ್ಷಿತವಾದಂತಹ ಘಟನೆ ಅಂತ ಹೇಳಿದರೆ, ಪೆಂಟಗನ್ ಈಗಾಗಲೇ $50 ಬಿಲಿಯನ್ ಬೇಕು ಅಂತೇಳಿ ಅಮೇರಿಕಾದ ಸಂಸತ್ತಿನ ಮುಂದೆ ಕೈ ಚಾಚಿರುವಂಥದ್ದು. ಅಂದರೆ ಹಣದ ಕೊರತೆ, ಆರ್ಥಿಕವಾಗಿ ಕೊರತೆ ಎದುರಿಸ್ತಾ ಇದ್ದೇವೆ ಅಂತ ಪೆಂಟಗನ್ ಕೈ ಚಾಚಿರುವಂಥದ್ದು ಅಮೇರಿಕಾದ ಸಂಸತ್ತಿನೊಂದಿಗೆ. ನೋಡಿ ಎಷ್ಟರ ಮಟ್ಟಿಗೆ ಇದರ ಪರಿಣಾಮಗಳು ಅಮೇರಿಕಾದಲ್ಲೂ ಕೂಡ ಬೀರ್ತಾ ಇದೆ. ಇದೇ ಯುದ್ಧ ಮುಂದುವರಿತಾ ಹೋದರೆ ಮೇ ಬಿ ಅಲ್ಲಿನ ನಾಗರಿಕರು ಕೂಡ ಒಂದು ರೀತಿಯಲ್ಲಿ ದಂಗೆ ಹೇಳ್ಬೋದು, ರೊಚ್ಚಿಗೆ ಹೇಳ್ಬೋದು. ನಮ್ಮ ಹಣವನ್ನು ಲೀಲಾಜಾಲವಾಗಿ ಇನ್ಯಾವುದೋ ದೇಶಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ, ಲೀಲಾಜಾಲವಾಗಿ ಅದನ್ನು ಸಮುದ್ರಕ್ಕೆ ಎಸೆದು ಬರ್ತಾ ಇದ್ದಾರೆ. ಒಂದೊಂದು ಮಿಸೈಲ್ ಅಂತ ಹೇಳಿದರೂ ಅಲ್ಲಿನ ಪ್ರತಿಯೊಬ್ಬ ನಾಗರಿಕನ ಬೆವರಿನ ಹನಿ ಅನ್ನೋದನ್ನು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮರೆತ ಹಾಗೆ ಕಾಣ್ತಾ ಇದೆ. ಸೊ ಇವೆಲ್ಲ ಬೆಳವಣಿಗೆಗಳು ಅಮೇರಿಕಾದ ಅಧ್ಯಕ್ಷನಿಗೆ ನುಂಗಲಾರದಂತಹ ಒಂದು ತುತ್ತಾಗಿದೆ. ಯಾಕಂತ ಹೇಳಿದರೆ ಚುನಾವಣೆಯ ಸಂದರ್ಭದಲ್ಲಿ ಯುದ್ಧ ಮಾಡಲ್ಲ, ನಮ್ಮ ದೇಶ ಯಾವ ದೇಶದ ಜೊತೆಗೂ ಯುದ್ಧ ಮಾಡೋದಿಲ್ಲ, ದುಡ್ಡನ್ನು ಬಚಾವ್ ಮಾಡ್ಕೋತೀನಿ, ಉಳಿಸ್ಕೋತೀನಿ ಅಂತ ಹೇಳಿದಂತಹ ಇದೇ ಡೊನಾಲ್ಡ್ ಟ್ರಂಪ್ ಇವಾಗ ಬೆತ್ತಲಾಗಿ ಕೈ ಚಾಚಿ ಕುಳಿತುಕೊಂಡಿದ್ದಾರೆ. ಏನೂ ಮಾಡಲಾಗದಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಏನೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು ಅವೆಲ್ಲ ಭರವಸೆಗಳು ಇವಾಗ ಟುಸ್ ಆಗ್ತಾ ಇರುವಂಥದ್ದು. ಮಾತ್ರ ಅಲ್ಲ, ಆ ಒಂದು ಯುದ್ಧದ ಬಿಲ್ಲನ್ನು ನೋಡಿ ಸ್ವತಃ ಅಧ್ಯಕ್ಷರೇ ಕಂಗಾಲಾಗಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಗಡೆ ಬರ್ತಾ ಇರುವಂಥದ್ದು. ನಾವು ಇದುವರೆಗೂ ಆರ್ಥಿಕವಾಗಿ ಆದಂತಹ ಹೊಡೆತಗಳ ಬಗ್ಗೆ ಗಮನಿಸ್ತಾ ಹೋದೆವು. ಆದರೆ ಈ ಒಂದು ಯುದ್ಧದಲ್ಲಿ, ರಣಭೀಕರ ಯುದ್ಧದಲ್ಲಿ ಆದಂತಹ ಸಾವು ನೋವುಗಳ ಸಂಖ್ಯೆ ಅದು ಯಾವುದೇ ಡಾಲರ್ಗೂ ಕಡಿಮೆ ಅಲ್ಲ. ಅಂದರೆ ಮನುಷ್ಯ ಜೀವ ಅಂತದ್ದು ಎಷ್ಟೇ ಕೋಟಿ ಮಿಲಿಯನ್ ಗಟ್ಟಲೆ ಡಾಲರ್ಗಳು ಇದ್ರೂ ಕೂಡ ಮನುಷ್ಯ ಜೀವ ಅನ್ನುವಂಥದ್ದು ಬಹುಮುಖ್ಯವಾದದ್ದು. ಅದನ್ನು ಇಲ್ಲಿ ಎಷ್ಟರ ಪ್ರಮಾಣದಲ್ಲಿ ಕಳ್ಕೊಂಡಿದ್ದೇವೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈ ಯುದ್ಧದ ಅತಿ ದೊಡ್ಡ ಕರಾಳ ಮುಖವೆಂದರೆ ಮಾನವ ಜೀವಗಳ ಹಾನಿ. ಯುನಿಸೆಫ್ ವರದಿಯಂತೆ ಇರಾನ್ನಲ್ಲಿ ಈಗಾಗಲೇ 1300ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಇದರಲ್ಲಿ 181 ಮುಗ್ಧ ಮಕ್ಕಳಿದ್ದಾರೆ. ರಾಜಕಾರಣಿಗಳು ಬಜೆಟ್ ಪೇಪರ್ ಮೇಲೆ ಸಹಿ ಹಾಕ್ಬೋದು, ಆದರೆ ಅನಾಥವಾದ ಈ ಮಕ್ಕಳನ್ನು ವಾಪಸ್ ತರಲು ಯಾವ $50 ಬಿಲಿಯನ್ ಪ್ಯಾಕೇಜ್ನಿಂದಲೂ ಸಾಧ್ಯ ಆಗೋದಿಲ್ಲ. ನೋಡಿ, ನಿಮ್ಮ ಜೇಬಿಗೆ ಬೀಳುವಂತಹ ಇಲ್ಲಿ ಏಟು ಏನು ಅಂದರೆ ಬರೀ ಯುದ್ಧದಿಂದಾಗಿ ಇರಾನ್, ಇಸ್ರೇಲ್, ಅಮೇರಿಕಕ್ಕೆ ಮಾತ್ರ ನಷ್ಟವ ಅಥವಾ ನಮ್ಮ ಭಾರತಕ್ಕೂ ಇದರಿಂದ ಸಂಕಷ್ಟವೇನಾದರೂ ಎದುರಾಗುತ್ತಾ ಅಂತ ನಾವು ಗಮನಿಸ್ತಾ ಹೋದರೆ ಅಮೇರಿಕಾದವರು ಸಾಯಲಿ ಬಿಡಿ ನಮಗೇನು ಅಂತ ನೀವು ಅಂದ್ಕೊಳ್ಬೋದು. ಆದರೆ ಅಸಲಿ ಏಟು ಬೀಳುವುದೇ ನಮ್ಮ ಜೇಬಿಗೆ. ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರ್ತಾ ಇರುವಂಥದ್ದು. ಪೆಟ್ರೋಲ್, ಡೀಸೆಲ್ ಬೆಲೆ ಜಾಸ್ತಿ ಆದರೆ ಲಾರಿ ಬಾಡಿಗೆ ಏರ್ತವೆ. ಇದರಿಂದ ನೀವು ದಿನ ಬಳಸುವ ತರಕಾರಿ, ಹಾಲು, ಬಟ್ಟೆ ಎಲ್ಲ ಬೆಲೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನೇ ಗ್ಲೋಬಲ್ ಇನ್ಫ್ಲೇಷನ್ ಅಂತ ಕರೀತಾ ಇರುವಂಥದ್ದು. ನೋಡಿ, ದೊಡ್ಡವರ ಜಗಳದಲ್ಲಿ ಬಡವರ ಪ್ರಾಣ ಹೋಯಿತು ಎನ್ನುವಂತೆ ಸೂಪರ್ ಪವರ್ಗಳ ಅಹಂಕಾರದ ಯುದ್ಧಕ್ಕೆ ಇಡೀ ಜಗತ್ತಿನ ಸಾಮಾನ್ಯ ಮನುಷ್ಯ ದಂಡ ತೆರಬೇಕಾಗಿದೆ. ಈ ಯುದ್ಧ ನಿಲ್ಲುತ್ತಾ ಅಥವಾ 3ನೇ ಮಹಾಯುದ್ಧಕ್ಕೆ ಇದೇ ಒಂದು ಯುದ್ಧ ಒಂದು ರೀತಿಯಲ್ಲಿ ಅಡಿಪಾಯ ಹಾಕ್ಕೊಡುತ್ತಾ? ಇವೆಲ್ಲ ವಿಚಾರಗಳನ್ನು ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇವೆಲ್ಲವನ್ನು ಕೊನೆ ತನಕ ನೀವು ನೋಡುವವರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ
ನಮಸ್ಕಾರ.